5 ಗ್ಯಾರಂಟಿಗಳಲ್ಲಿ ಯಾವುದನ್ನು ನಿಲ್ಲಿಸಲ್ಲ, ಮರುಪರಿಶೀಲನೆ ಮಾಡೋದು ಇಲ್ಲ, ಪರಿಷ್ಕರಣೆಯೂ ಇಲ್ಲ ಅಂತ ಕೋಲಾರದಲ್ಲಿ ಸಚಿವ ಭೈರತಿ ಸುರೇಶ್ ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ಸ್ಪಷ್ಟಪಡಿಸಿರ್ತಕ್ಕಂಥ ಗ್ಯಾರಂಟಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗ್ಯಾರಂಟಿಗಳು ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಕೆಲ ಸಚಿವರು ಅವರ ವೈಯಕ್ತಿಕ ಹೇಳಿಕೆಗಳನ್ನ ನೀಡಿದ್ದಾರಷ್ಟೇ. ನಮ್ಮ ಸರ್ಕಾರ ಇರೋವರೆಗೂ ಜನಪರವಾದ ಬಡಪರ ಯೋಜನೆ ನಿಲ್ಲಿಸಲ್ಲ. ವಿರೋಧ ಪಕ್ಷದವರಿಗೆ ಏನ್ ಕೊಡೋದಕ್ಕೆ ಯೋಗ್ಯತೆ ಇಲ್ಲ, ಕೊಟ್ಟಿರೋದು ನೋಡಿ ಸಹಿಸಕ್ಕೆ ಆಗ್ತಾ ಇಲ್ಲ. ಅವರು ಇದ್ರ ಬಗ್ಗೆ ಸುಮ್ಮನೆ ಆರೋಪ ಮಾಡ್ತಾರೆ. ಅವರು ನೇರವಾಗಿ ಗ್ಯಾರಂಟಿಗಳನ್ನ ನಿಲ್ಲಿಸ್ಲಿ ಅಂತ ಹೇಳಿ ಅಂತಹ ದೊಡ್ಡ ಮನುಷ್ಯರ ಕಾಲಿಗೆ ನಮಸ್ಕಾರ ಮಾಡ್ತೀನಿ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ಗೆ ಇದೀಗ ಪರೋಕ್ಷವಾಗಿ ಸಚಿವ ಭೈರತಿ ಸುರೇಶ್ ಟಾಂಗ್ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಅಶೋಕ್ ವಿಷಯ ಗೊತ್ತಿಲ್ಲ, ಹಾಗಾಗಿ ಗಾಳಿಯಲ್ಲಿ ಗುಂಡು ಹೊಡೆಯುವ ಕೆಲಸ ಮಾಡ್ತಿದ್ದಾರೆ. ಅಶೋಕ್ ಇರೋದೇ ನಮ್ಮ ಮೇಲೆ ಆಪಾದನೆ ಮಾಡೋದಕ್ಕೆ. ಕಾಮಗಾರಿ, ರಸ್ತೆ ಚರಂಡಿ, ವೈಟ್ ಟಾಪಿಂಗ್ ಮಾಡ್ತಿರೋದು ಅವ್ರಿಗೆ ಗೊತ್ತಿಲ್ಲ. ಜಿಲ್ಲೆಯಲ್ಲಿ ಹಳ್ಳಿಯಲ್ಲಿ ನಡೀತಿರುವ ಅಭಿವೃದ್ಧಿಯ ಬಗ್ಗೆಯೂ ಅವರಿಗೆ ಗೊತ್ತಿಲ್ಲ. ಕೇಶವ ಕೃಪದಲ್ಲಿ ಎಸಿ ರೂಮ್ನಲ್ಲಿ ಕುಳಿತುಕೊಂಡು ಮಾತನಾಡ್ತಾರೆ. ಅಭಿವೃದ್ಧಿ ಬಗ್ಗೆ ಅವರಿಗೆ ಗೊತ್ತಿಲ್ಲ ಅಂತ ಕೋಲಾರದಲ್ಲಿ ಸಚಿವ ಭೈರತಿ ಸುರೇಶ್ ಇದೀಗ ಆರ್ ಅಶೋಕ್ ವಿರುದ್ಧವಾಗಿ ಗುಡುಗಿದ್ದಾರೆ. ವರದಿ ಶಿವಪ್ರಸಾದ್, ಶ್ರೀನಿವಾಸಪುರ. ನಾನು ಸ್ವಲ್ಪ ಕ್ಲಿಯರ್ ಮಾಡ್ತೀನಿ. ಇದು ಯಾರ್ಯಾರು ವೈಯಕ್ತಿಕವಾಗಿ ಅವರ ಅಭಿಪ್ರಾಯ ಏನಾದರೂ ಹೇಳ್ಕೊಳ್ಳಿ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಖಡಾಖಂಡಿತವಾಗಿ ಹೇಳಿದ್ದಾರೆ, 5 ಗ್ಯಾರಂಟಿಗಳಲ್ಲಿ ನೋ ಡಿಫ್ರೆನ್ಸಿಯೇಷನ್, ನೋ ಡಿಸ್ಕ್ರಿಮಿನೇಷನ್. ಈ ರಾಜ್ಯದಲ್ಲಿರುವಂತಹ BPL, APL ಯಾರಿದ್ದಾರೆ ಎಲ್ರಿಗೂ ಈ 5 ಯೋಜನೆಗಳು ತಲುಪ್ತವೆ. ಎಲ್ರಿಗೂ ಇದು ಯೋಜನೆಗಳು ಯಾವುದು ಒಬ್ರಿಗೂ ಕಮ್ಮಿ ಆಗಲ್ಲ. ನೋ ಮರುಪರಿಶೀಲನೆ, ಯಾವುದು ಮರುಪರಿಶೀಲನೆ ಇಲ್ಲ. ಫ್ರಾಡ್ ಮಾಡಿ ಯಾರಾದರೂ ರೇಷನ್ ಕಾರ್ಡ್ ಮಾಡಿ ಅಂಥದ್ರ ಬಗ್ಗೆ ಕ್ರಮ ತಗೋಬೋದೇ ಹೊರತು ಫ್ರಾಡ್ ಕೇಸಸ್ ಅದನ್ನೇ ಫ್ರಾಡ್ ಕೇಸಸ್ ಬಗ್ಗೆ ಮೌಲ್ಯಮಾಪನ ಮಾಡ್ಬೋದೇ ಹೊರತು ಜಾತಿ ಜನಾಂಗದ ಆಧಾರದ ಮೇಲೆ ಅದರಲ್ಲಿ ಯಾವುದೂ ಮಾಡೋದು ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಅದು ಅವ್ರದ್ದು ವೈಯಕ್ತಿಕ ಅಭಿಪ್ರಾಯ. ಮಾನ್ಯ ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಭಾಳ ಅದು ಅವ್ರು ನೀವು ಕೇಳಬೇಕು. ನನ್ನ ಇಟ್ಸ್ ನಾಟ್ ಮೈ ಸ್ಟೇಟ್ಮೆಂಟ್. ನಾನು ಮುಖ್ಯಮಂತ್ರಿಗಳು ಸರ್ಕಾರ ಏನು ಹೇಳಿದೆ ಅದನ್ನು ನಿಮ್ಮ ಮುಂದೆ ಹೇಳ್ತಾ ಇರೋದು. ನಮ್ಮ ಯೋಜನೆಗಳಲ್ಲಿ ಯಾವುದು ನಾವು ಕಡಿತ ಮಾಡಲ್ಲ. ಯಾರು ಫ್ರಾಡ್ ಮಾಡಿದ್ದಾರೆ ಅವ್ರ ಬಗ್ಗೆ ಅಷ್ಟೇ. ಯಾವ ಕಾರಣಕ್ಕೂ ಚೇಂಜ್ ಆಗಲ್ಲ. ನಮ್ಮ ಸರ್ಕಾರ ಇರೋ ತನಕ ನಮ್ಮ ಯೋಜನೆಗಳು 5 ಜನಪರ ಬಡವರ ಪರ ಯೋಜನೆಗಳು ಯಾವುದೂ ಕಮ್ಮಿನೂ ಆಗಲ್ಲ. ಅದು ಅದ್ರ ಬಗ್ಗೆ ಯಾರಿಗೆ ತಲುಪಿಲ್ಲ ಅಂತ ಹೇಳ್ಬೇಕಲ್ಲ. ಈ ದುಡ್ಡು ಯಾರಿಗೆ ಹೋಗ್ತಾ ಇದೆ ಹಂಗಾರೆ? ತಿಂಗಳ ಯಾರಿಗೆ ನಾವು ಅಕ್ಕಿ ಕೊಡ್ತಾ ಇದ್ದೀವಿ, ಯಾರಿಗೆ ನಾವು 2,000 ಸಾವಿರ ದುಡ್ಡು ಕೊಡ್ತಾ ಇದ್ದೀವಿ, ಯಾರಿಗೆ ಬಸ್ ಪಾಸ್ ಕೊಡ್ತಾ ಇದ್ದೀವಿ? ಅವರೆಲ್ಲ ತಗೊಂಡವರೆಲ್ಲ ಆರಾಮಾಗವ್ರೆ. ಈ ವಿರೋಧ ಪಕ್ಷದವ್ರಿಗೆ ಕೊಡ್ಲಿಕ್ಕೂ ಅವ್ರಿಗೆ ಯೋಗ್ಯತೆ ಇಲ್ಲ, ಕೊಟ್ಟವ್ರು ನೋಡಿ ಸಹಿಸೋಕ್ಕೂ ಆಗಲ್ಲ. ಅವ್ರು ಹೇಳ್ಬಿಡ್ಲಿ, ಅಪ್ಪ ಆಯಿತು ತಾವು ಹೇಳ್ತಾ ಇದ್ದೀರಲ್ಲ ವಿರೋಧ ಪಕ್ಷದವ್ರು ಅಂತ. ಯಾವ ವಿರೋಧ ಪಕ್ಷದವರು ಇದ್ರ ಬಗ್ಗೆ ಕಾಮೆಂಟ್ ಮಾಡ್ತಾವ್ರೆ, ಆ ವಿರೋಧ ಪಕ್ಷದವ್ರಿಗೆ ಏನಾದರೂ ಅವ್ರಿಗೆ ಒಂದು ಇದ್ರ ಬಗ್ಗೆ ವಿರೋಧ ಇದ್ದರೆ ಓಪನ್ ಆಗಿ ಈ 5 ಯೋಜನೆಗಳು ರದ್ದು ಮಾಡಲಿ ಅಂತ ಯಾರು ಹೇಳ್ತಾರೆ ಆ ದೊಡ್ಡ ಮನುಷ್ಯರು ಹೇಳ್ಬಿಡ್ರಿ, ಅವ್ರ ಕಾಲಿಗೆ ನಮಸ್ಕಾರ ಆಗ್ತದೆ. ಆರ್ ಅಶೋಕ್ ಕಾಂಗ್ರೆಸ್ ಅಲ್ಲ ರೀ, ಆತ ವಿರೋಧ ಪಕ್ಷ. ಆರ್ ಅಶೋಕ್ ಇರೋದೇ ನಮ್ಮ ಮೇಲೆ ಆಪಾದನೆ ಮಾಡೋಕ್ಕೆ. ಆರ್ ಅಶೋಕ್ಗೆ ವಿಚಾರನೂ ಗೊತ್ತಿಲ್ಲ, ವಿಷಯನೂ ಗೊತ್ತಿಲ್ಲ, ಸುಮ್ಮನೆ ಗಾಳಿಲಿ ಗುಂಡು ಹೊಡೆಯೋ ಕೆಲಸ ಮಾಡ್ತಾರೆ. ಆರ್ ಅಶೋಕ್ ಹಂಗಾದ್ರೆ ಇಲ್ಲೆಲ್ಲ ನಡೀತಾ ಇರೋವಂಥದ್ದು ಕಾಮಗಾರಿಗಳು, ಬೋರ್ವೆಲ್ಗಳು, ಹಾಸ್ಪಿಟ್ಲ್ಗಳು, ಕೆರೆಗಳು, ರಸ್ತೆಗಳು, ಚರಂಡಿಗಳು, ತಾರ ಹಾಕ್ತಾ ಇರೋದು, ಮತ್ತು ವೈಟ್ ಟಾಪಿಂಗ್ ಮಾಡ್ತಾ ಇರೋದೆಲ್ಲ ಸುಮ್ಮನೆ ಬರ್ತಾಯ್ತು. ದುಡ್ಡು ಯಾರು ಕೊಡ್ತಾ ಇರೋದು? ದುಡ್ಡು ರಾಜ್ಯ ಸರ್ಕಾರದಿಂದ ಕೊಡ್ತಾ ಇರೋದು. ಅಶೋಕ್ ಬಂದು ನೋಡೋರ? ಅಶೋಕ್ ಅಲ್ಲೆಲ್ಲ ಕೂತ್ಕೊಂಡು AC ರೂಮಲ್ಲಿ ಕೂತ್ಕೊಂಡು ಅಲ್ಲೆಲ್ಲ ಆ ಕೇಶವ ಕೃಪಲ್ಲಿ ಕೂತ್ಕೊಂಡು ಕಮೆಂಟ್ ಮಾಡೋದು ಬೇಡ. ಹಳ್ಳಿ ಕಡೆ ಬಂದು ಅದನ್ನು ನೋಡೋಕ್ಕೆ ಕೇಳಿ ಸುಮ್ಮನೆ.